ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪಾಪ ಪೂರ್ಣಿ, ಅಪ್ಪ ಅಮ್ಮ ಕಣ್ಮುಂದೆ ಇದ್ರೂ ಅವ್ರ ಪ್ರೀತಿನ ಪಡ್ಕೊಳಕ್ಕಾಗ್ತಿಲ್ಲ. ಅವರೇ ಅಪ್ಪ ಅಮ್ಮ ಅಂತ ತಿಳ್ಕೊಳಕ್ಕೂ ಆಗ್ತಿಲ್ಲ. ಎಲ್ಲ ಸತ್ಯ ನನಗೆ ಗೊತ್ತಿದ್ರು ಇವಳ ದುಃಖನ ನನ್ನಿಂದ ದೂರ ಮಾಡೋಕ್ಕಾಗ್ತಿಲ್ಲ. ಇಂಥ ಪರಿಸ್ಥಿತಿ ಯಾಕೆ ತಂದೆ ದೇವ್ರೆ? ಯಾಕೆ ಇವ್ರು ರಿಸೀವ್ ಮಾಡ್ತಿಲ್ಲ? ತುಳಸಿಯವರೇ, ತುಂಬ ಮುಖ್ಯವಾದ ವಿಷಯ ಮಾತಾಡಬೇಕು. ದಯವಿಟ್ಟು ನನ್ನ ಫೋನ್ ರಿಸೀವ್ ಮಾಡಿ. ಪೂರ್ಣಿ, ಒಂದು ನಿಮಿಷ ಬಂದೆ. ತುಳಸಿಯವರೇ, ಯಾಕೆ ನನ್ನ ಫೋನ್ ರಿಸೀವ್ ಮಾಡ್ತಿಲ್ಲ ನೀವು? ತುಂಬ ಇಂಪಾರ್ಟೆಂಟ್ ವಿಷಯ ಹೇಳಬೇಕಿತ್ತು. ಏನು ವಿಷಯ? ಯಾಕೆ ಇಷ್ಟು ಗಾಬರಿ ಆಗಿದ್ದೀರಾ? ತುಳಸಿಯವರೇ, ಜನಾರ್ದನ್ ಅವರು ಆಶ್ರಮಕ್ಕೆ ಹೋಗಿದ್ದಾರೆ. ಪೂರ್ಣಿ ಮತ್ತೆ ಮಗು ಬಗ್ಗೆ ವಿಚಾರಿಸ್ತಿದ್ದಾರೆ. ಅನ್ನಪೂರ್ಣಮ್ಮನವರು ನನಗೆ ಕಾಲ್ ಮಾಡಿದ್ರು. ಅದಕ್ಕೆ ನಂಗೆ ತುಂಬ ಆತಂಕ ಆಗ್ತಿದೆ. ಹೆದರಬೇಡಿ, ಖಂಡಿತ ಅನ್ನಪೂರ್ಣ ಅವರು ಪೂರ್ಣಿ ವಿಷಯನ ಬಿಟ್ಕೊಡೋದಿಲ್ಲ. ಆದರೆ ನಿಮ್ಮ ಯಜಮಾನ್ರಿಗೆ ಯಾಕೆ ಇಂಥ ಅನುಮಾನ ಬಂತು? ಅದೇ ಗೊತ್ತಾಗ್ತಿಲ್ಲ. ಮೊನ್ನೆ ನಿಮ್ಮ ಮನೆಗೆ ಬಂದಾಗ ಪೂರ್ಣಿ ಕತ್ತಲಿರೋ ಸರನ ಇವ್ರೇನಾದ್ರೂ ನೋಡ್ಬಿಟ್ರ? ನೀವು ಅವ್ರನ್ನ ನಿಮ್ಮ ಮನೆಗೆ ಕರೀಲೇಬಾರ್ದಾಗಿತ್ತು. ಗಾಬರಿ ಆಗಬೇಡಿ, ಏನೂ ಆಗಲ್ಲ. ಅನ್ನಪೂರ್ಣ ಅವ್ರ ಬಗ್ಗೆ ನನಗೆ ನಂಬಿಕೆ ಇದೆ. ಅವ್ರು ಯಾವುದೇ ಕಾರಣಕ್ಕೂ ಪೂರ್ಣಿ ವಿಷಯನ ಜನಾರ್ದನ್ ಅವ್ರ ಹತ್ರ ಹೇಳಲ್ಲ. ಧೈರ್ಯವಾಗಿರಿ. ಪೂರ್ಣಿನೇ ಜನಾರ್ದನ್ ಅವ್ರ ಮಗಳು ಅಂತ ಹೇಳೋ ಹಾಗಿದ್ದಿದ್ರೆ ಇಷ್ಟು ದಿನ ಬೇಕಿರಲಿಲ್ಲ. ಅವ್ರು ಖಂಡಿತ ಹೇಳಲ್ಲ. ಸರ್, ಏನಾಯಿತು? ಏನಾದರೂ ಹೇಳ್ತೀರಾ? ಏನು ಹೇಳ್ತಾರೆ ನಿಮ್ಮ ತಲೆ? ಹೆಂಗಸು ದುಡ್ಡಿಗೆಲ್ಲ ಮರಳಾಗಲ್ಲ. ಅದಕ್ಕೋಸ್ಕರ ನಾ ಇಷ್ಟು ದೂರ ಬಂದ್ಬಿಟ್ಟು ಆ ಇನ್ಫಾರ್ಮೇಷನ್ ಇಲ್ಲದೆ ನಾನು ಹೋಗಲ್ಲ. ಯೋಚನೆ ಮಾಡಬೇಡಿ ಸರ್, ನಿಮಗೆಲ್ಲ ಇನ್ಫಾರ್ಮೇಷನು ಸಿಗುತ್ತೆ. ಹೇಗ್ರಿ ಸಿಗುತ್ತೆ ಅಂತಲೇ ಇಲ್ಲಿವರೆಗೂ ಕರ್ಕೊಂಬಂದಿದ್ದು. ಆ ಹೆಂಗಸ್ಗೆ ದುಡ್ಡು ಕೊಟ್ಟಿದ್ದು ಆಯಿತು, ಅವ್ರು ಮಾತೇ ಆಡ್ತಿಲ್ಲ. ಪೂರ್ಣಿ ಬಗ್ಗೆ ಆಗಲಿ ಮಗು ಬಗ್ಗೆ ಆಗಲಿ ಒಂದು ಸ್ವಲ್ಪನೂ ಬಿಟ್ಕೊಡ್ತಿಲ್ಲ. ಅದು ಸಾಲದು ಅಂತ ಮನುಷ್ಯತ್ವದ ಬಗ್ಗೆ ಒಂದು ದೊಡ್ಡ ಭಾಷಣ ಬಗಿತಾನೆ. ಪರವಾಗಿಲ್ಲ ಸರ್, ಅವ್ರು ಹೋದ್ರೆ ಏನಾಯಿತು, ಇನ್ನೊಬ್ಬರು ಬರ್ತಾರೆ. ಸರ್ ನಮಸ್ಕಾರ. ಹೇಳಿ ಸರ್, ನನ್ನಿಂದ ಏನಾಗಬೇಕಾಗಿತ್ತು? ಯಾರೇ ನೀವು? ನಾನು ಈ ಆಶ್ರಮದಲ್ಲಿ ಕೆಲಸ ಮಾಡ್ತಿರೋನು. ನನ್ನಿಂದ ಯಾವುದೋ ಇನ್ಫಾರ್ಮೇಷನ್ ಬೇಕಂತ ಮ್ಯಾನೇಜರ್ ಸರ್ ಹೇಳಿದರು. ಏನು ಹೇಳಿ ಸರ್? ನೀವು ನಿಜವಾಗ್ಲೂ ಇನ್ಫಾರ್ಮೇಷನ್ ಕೊಡ್ತೀರಾ? ನಿಮ್ಮ ವಾರ್ಡನ್ನು ಏನು ಹೇಳಿದೆ ಹಾಗೆ ಹೊರಡ್ಬಿಟ್ರು. ನೀವಾರು ಇನ್ಫಾರ್ಮೇಷನ್ ಕೊಡ್ತೀರಾ? ಕೇಳಿ ಸರ್, ಏನು ಬೇಕಾದರೂ ಹೇಳ್ತೀನಿ. ಅನ್ನಪೂರ್ಣಮ್ಮ ಅವರು ಸ್ವಲ್ಪ ಸ್ಟ್ರಿಕ್ಟು, ಹಾಗೆಲ್ಲ ಯಾವ ವಿಷಯನೂ ಬಿಡ್ಕೊಡಲ್ಲ. ಅವರಿಗೆ ದುಡ್ಡಿನ ಬಗ್ಗೆ ಯಾವ ಆಸೆನೂ ಇಲ್ಲ. ಆದರೆ ನಾವು ಬದುಕಬೇಕಲ್ಲ ಸರ್. ದುಡ್ಡೇ ದೊಡ್ಡಪ್ಪ ಅನ್ನೋದು ನಿಮಗೂ ಗೊತ್ತು. ಸ್ವಲ್ಪ ನಮ್ಮ ಕೈ ಬಿಸಿ ಮಾಡಿ. ಬೇಕಾಗಿದ್ದು ಕರೆಕ್ಟ್ ಇನ್ಫಾರ್ಮೇಷನ್ ಕೊಡಬೇಕು. ಹೇಳಿ ಸರ್, ನಿಮ್ಗೆ ಯಾವ ಇನ್ಫಾರ್ಮೇಷನ್ ಬೇಕೋ? ಈ ಫೋಟೋಲಿರೋ ಮಗು ನಿಮ್ಮ ಆಶ್ರಮದಲ್ಲಿ ಬೆಳೆದಿದ್ದ?
ಹಾಗೆ ಮಾಧವನ್ ಸೊಸೆ ಪೂರ್ಣಿ ಇದಲ್ವಾ, ಅವಳು ಈ ಆಶ್ರಮಕ್ಕೆ ಹೇಗೆ ಬಂದು? ಸರ್, ಈ ಫೋಟೋ ನಾನು ನೋಡಿದ್ದೀನಿ. ಇದು ನಮ್ಮ ಆಶ್ರಮದಲ್ಲಿ ಬೆಳೆದಿರೋ ಮಗುನೇ. ಅವತ್ತು ಪೂರ್ಣಿಗೆ ತಾವೇ ತಂದೆ ತಾಯಿ ಅಂತ ಸುಳ್ಳು ಹೇಳಿದ ಜನಾರ್ದನ್. ಆದರೆ ಅದು ಸುಳ್ಳಲ್ಲ, ನಿಜ ಅನ್ನೋದು ಅವ್ರಿಗೆ ಗೊತ್ತಿರಲಿಲ್ಲ. ಆಗ ಮಾತ್ರ ಅಲ್ಲ, ಈಗಲೂ ಜನಾರ್ದನ್ ಅವ್ರಿಗೆ ಪೂರ್ಣಿನೇ ತನ್ನ ಮಗಳು ಅಂತ ಗೊತ್ತಿಲ್ಲ. ಏನು ಹೇಳ್ತಿದ್ದೀರಾ ನೀವು? ನಿಜವಾಗ್ಲೂ ಪೂರ್ಣಿ ಅಪ್ಪ ಅಮ್ಮ ಅವರೇನಾ? ಈ ವಿಷಯ ನೀವು ಪೂರ್ಣಿಗೆ ಯಾಕೆ ಹೇಳಿಲ್ಲ? ನಮ್ಮಿಂದ ಈ ವಿಷಯ ಯಾಕೆ ಮುಚ್ಚಿಡ್ತಿದ್ದೀರಾ? ಈ ವಿಷಯ ಪೂರ್ಣಿಗೆ ಗೊತ್ತಾದರೆ ಅವಳು ಎಷ್ಟು ಖುಷಿ ಪಡ್ತಾಳೆ ಗೊತ್ತಾ? ಇಲ್ಲ, ಖುಷಿ ಪಡಲ್ಲ. ಆಸ್ತಿಗೋಸ್ಕರ ಮಗಳು ಅನ್ನೋ ಮಮಕಾರನೂ ಇಲ್ಲದೆ ಅವಳ ಹೆಸರಲ್ಲಿರೋ ಆಸ್ತಿಯನ್ನು ಬಳಸ್ಕೊಳ್ಬೇಕು ಅಂತ ಆಸೆ ಪಟ್ಟವನು ಜನಾರ್ದನ್. ಅಂಥವನನ್ನು ತಂದೆ ಅಂತ ಒಪ್ಕೊಳ್ಳೋದಕ್ಕೆ ಯಾವ ಮಕ್ಕಳು ಇಷ್ಟಪಡೋದಿಲ್ಲ. ಜನಾರ್ದನ್ ಬದಲಾಗಬೇಕು, ಅವನ ಉದ್ದೇಶ ಬದಲಾಗಬೇಕು, ಮಗಳ ಮೇಲೆ ನಿಜವಾಗಿ ಅವನಿಗೆ ಪ್ರೀತಿ ಬರಬೇಕು. ಅಲ್ಲಿವರೆಗೂ ಈ ವಿಷಯ ಜನಾರ್ದನ್ ಗೊತ್ತಾಗಬಾರ್ದು. ಅಪ್ಪ, ಆದರೆ ಇದೆಲ್ಲ ನಡೀತಿರೋದು ಪೂರ್ಣಿಗೋಸ್ಕರನೇ. ಪೂರ್ಣಿ ಮನಸ್ಸಿಗೆ ದುಃಖ ಆಗಬಾರ್ದು, ಅವಳಿಗೆ ಒಳ್ಳೇದಾಗಬೇಕು ಅನ್ನೋ ಉದ್ದೇಶಕ್ಕೆ. ಪೂರ್ಣಿನೇ ಅವ್ರ ಮಗಳು ಅನ್ನೋದು ನಮಗೆ ಪೂರ್ಣಿ ನನ್ನ ಮಗಳು ಅನ್ನೋ ಸತ್ಯ ಈಗಲೂ ನನಗೂ ನಿಮಗೂ ಬಿಟ್ಟರೆ ಇನ್ಯಾರಿಗೂ ಗೊತ್ತಾಗೋದು ಬೇಡ. ಅಂದರೆ ಪೂರ್ಣಿ ತನ್ನ ಮಗಳು ಅನ್ನೋ ವಿಷಯ ವನಜ್ ಅವ್ರಿಗೂ ಗೊತ್ತಿದೆ. ಹೌದು ಅವಿ, ಜನಾರ್ದನ್ ಅವ್ರ ಕೆಟ್ಟ ಉದ್ದೇಶದಿಂದ ಈ ಸತ್ಯನ ಮುಚ್ಚಿಟ್ಟಿದ್ದೀವಿ. ಅವ್ರ ಮನಸ್ಸು ಬದಲಾದಾಗ ಈ ವಿಷಯನ ಎಲ್ರಿಗೂ ಹೇಳೋಣ ಅಂತ ಅಂದ್ಕೊಂಡಿದ್ದೀವಿ. ಪೂರ್ಣಿಗೂ ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಬರಬೇಕಲ್ವಾ? ಆದರೂ ಪೂರ್ಣಿನ ನೆನೆಸ್ಕೊಂಡ್ರೆ ಅಯ್ಯೋ ಅನ್ಸತ್ತಮ್ಮ. ಹೆತ್ತು ತಂದೆ ತಾಯಿ ಕಣ್ಣೆದುರಿಗಿದ್ರು ಅನಾಥೆ ಅನ್ನೋ ಭಾವನೆಯಲ್ಲಿರಬೇಕು. ಅವಳು ಅನುಭವಿಸ್ತಿರೋ ನೋವು ಯಾರಿಗೂ ಬೇಡ. ಒಂಥರ ಸಂಕಟ ಅನಿಸ್ತಿದೆ. ಯೋಚನೆ ಮಾಡಬೇಡ, ಒಳ್ಳೆ ದಿನ ಬಂದೇ ಬರುತ್ತೆ. ಪೂರ್ಣಿ ಅಪ್ಪ ಅಮ್ಮ ಯಾರು ಅಂತ ನಮಗೆ ಹೇಗೆ ಗೊತ್ತಾಯ್ತೋ, ಜನಾರ್ದನ್ಗೂ ಗೊತ್ತಾಗೋ ದಿನ ಬಂದೇ ಬರುತ್ತೆ. ಅಂಥ ದಿನ ಬಂದಾಗ ಅವರಿಬ್ಬರ ಮಧ್ಯೆ ಪ್ರೀತಿ ಇರಬೇಕು. ಜನಾರ್ದನ್ ಆಸ್ತಿಗೋಸ್ಕರ ಅಲ್ಲದೆ ಪ್ರೀತಿಗೋಸ್ಕರ ಅವಳನ್ನು ಒಪ್ಕೊಳ್ಬೇಕು. ಆ ದಿನಕ್ಕೋಸ್ಕರ ನಾವು ಕಾಯ್ತಾ ಇದ್ದೀವಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.